ಕುಮಾರಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಢವಢವ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಪೀಠದ ಪ್ರಶ್ನೆ ನೋಡಿ ಡಿ ಗ್ಯಾಂಗ್ಗೆ ಟೆನ್ಷನ್ ಹೆಚ್ಚಾಗಿದೆ. ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರ ಹೊರಹಾಕಿದ್ದು ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಸಿನಿಮಾ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ಗೆ ಹೋದ್ರು ತಾಯ್ನಾಡಿನಲ್ಲಿ ನಡೆದಿರುವ ಕೊಲೆ ಕೇಸಿನ ಆರೋಪ ನಟ ದರ್ಶನ್ ಅವರನ್ನ ಬಿಡ್ತಿಲ್ಲ. ನೆಮ್ಮದಿಯಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗುವಂತೆಯೂ ಇಲ್ಲ, ಬಿಡುವಂತೆಯೂ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇವತ್ತು ನಟ ದರ್ಶನ್ ಸೇರಿದಂತೆ 7 ಜನರಿಗೆ ಹೈಕೋರ್ಟ್ ಮಂಜೂರು ಮಾಡಿದ್ದ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆಯನ್ನ ಮುಂದುವರಿಸಿತ್ತು. ಈ ವೇಳೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳಿರುವ ಪ್ರಶ್ನೆಗಳು, ಸರ್ಕಾರಿ ವಕೀಲರಿಂದ ಬಂದಿರುವ ಉತ್ತರ, ದರ್ಶನ್ ಪರ ವಕೀಲರ ಪ್ರತಿವಾದ, ಹಾಗೆಯೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ರೀತಿಗೆ ವ್ಯಕ್ತವಾದ ಅಸಮಾಧಾನವನ್ನ ನೋಡಿದ್ರೆ ದರ್ಶನ್ ಅವರ ಜಾಮೀನು ಮುಂದುವರಿಯುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಇವತ್ತು ವಾದ ಮುಂದುವರೆಸಿದ್ರು. ಲೂಥ್ರಾ ವಾದದ ವೇಳೆ ನಡುವೆ ನ್ಯಾಯಮೂರ್ತಿಯವರು ಪ್ರಶ್ನೆಗಳನ್ನು ಕೇಳಿದ್ರು. 7 ಜನರ ಜಾಮೀನು ರದ್ದತಿಗೆ ಸರ್ಕಾರ ಅರ್ಜಿ ಹಾಕಿದ್ಯಾ? ಹೌದು ಸ್ವಾಮಿ. ಖಾಸಗಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಮೇರೆಗೆ ಎಫ್ಐಆರ್ ಆಗಿದೆ. ಅಪಾರ್ಟ್ಮೆಂಟ್ ಬಳಿ ಸಿಸಿಟಿವಿ ಇದೆಯಾ? A4, A15, A16, A17 ಸರೆಂಡರ್ ಆಗಿದ್ದಾರೆ. 4 ಮಂದಿ ತಾವೇ ಮಾಡಿದ್ದಾಗಿ ಹೇಳಿದ್ದಾರೆ. 17 ಜನರ ಪೈಕಿ 7 ಜನರ ಜಾಮೀನು ರದ್ದಾಗಬೇಕಾ? ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ಕೇಸ್ ದಾಖಲಾಗಿದೆಯೇ? ಸದ್ಯ 7 ಜನರ ಜಾಮೀನು ರದ್ದು ಮಾಡಲು ಅರ್ಜಿ ಸಲ್ಲಿಸಲಾಗಿದೆ. ದರ್ಶನ್ ಅಂಡ್ ಪವಿತ್ರ ಲಿವ್ ಇನ್ ರಿಲೇಷನ್ ನಲ್ಲಿದ್ದರು. ಕೊಲೆ ಹಿಂದಿನ ಉದ್ದೇಶ ಏನು? ರೇಣುಕಾ ಸ್ವಾಮಿ ನಟ ದರ್ಶನ್ ಅವರ ಫ್ಯಾನ್ ಆಗಿದ್ದ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ. A3 ಪವನ್ಗೆ ಪವಿತ್ರ ಗೌಡ ಮಾಹಿತಿ ನೀಡಿದ್ದರು. ಪವನ್ ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದ. ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದರು. ಕರೆತರುವಾಗ ದಾರಿ ಮಧ್ಯೆ ಡ್ರಿಂಕ್ಸ್ ಕೂಡ ಮಾಡಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ಶೆಡ್ಗೆ ಕರೆತಂದು ಹಲ್ಲೆ ಮಾಡಿದ್ದಾರೆ. ನಟ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆಗಿದೆ. ಹೀಗೆ ವಾದ ಮುಂದುವರೆಸಿದ ಸಿದ್ಧಾರ್ಥ ಲೂಥ್ರಾ ಜೈಲಲ್ಲಿದ್ದಾಗ ದರ್ಶನ ಮಾಡಿದ್ದ ಅಪರಾಧ ಕೃತ್ಯಗಳ ಬಗ್ಗೆಯೂ ಕೋರ್ಟ್ ಗಮನಕ್ಕೆ ತಂದರು. ಜೈಲಿಗೆ ಹೋದಾಗಲೂ ಅಪರಾಧಿಗಳ ಜೊತೆ ಸಿಗರೇಟ್ ಸೇದಿದ್ದ. ನಟ ದರ್ಶನ್ ಜೈಲಲ್ಲಿದ್ದಾಗಲೇ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೆಡಿಕಲ್ ಬೇಲ್ ಮೇಲೆ ದರ್ಶನ್ ಹೊರ ಬಂದಿದ್ರು. ಈಗ ಸಾಕ್ಷಿಗಳ ಜೊತೆಗೆ ಓಡಾಡಿಕೊಂಡಿದ್ದಾರೆ. ಆರೋಪಿಗಳ ಮೇಲೆ ದೋಷಾರೋಪಣೆ ಹಾಕಿದ್ದಾರೆ. ಎಲ್ಲರೂ ಜಾಮೀನಿನ ಮೇಲೆ ಹೊರಗಿದ್ದಾರಲ್ಲವೇ? ಆರೋಪಿಗಳ ವೈಯಕ್ತಿಕ ಪಾತ್ರದ ಬಗ್ಗೆ ಮಾಹಿತಿ ಕೊಡಿ. ದೋಷಾರೋಪ ಇನ್ನೂ ಹೊರಿಸಲಾಗಿಲ್ಲ. ಎಲ್ಲರೂ ಜಾಮೀನು ಪಡೆದು ಹೊರಗಿದ್ದಾರೆ. ಬಳಿಕ ಆರೋಪಿಗಳ ಬಂಧನದ ಬಗ್ಗೆಯೂ ಕೋರ್ಟ್ಗೆ ವಕೀಲರು ಮನವರಿಕೆ ಮಾಡಿಕೊಟ್ರು. ಮೈಸೂರಿನಲ್ಲಿ ದರ್ಶನ್ ಬಂಧಿಸಲಾಯಿತು. ದರ್ಶನ್ ಬಂಧನ ಬಳಿಕ ಪವಿತ್ರ ಗೌಡ ಇತರರ ಬಂಧಿಸಲಾಯಿತು. ಎಲ್ಲರೂ ಪ್ರತ್ಯಕ್ಷ ಸಾಕ್ಷಿಗಳ? ಪುನೀತ್ ಹಾಗೂ ಕಿರಣ್ ಘಟನೆಯ ಪ್ರತ್ಯಕ್ಷ ಸಾಕ್ಷಿಗಳು. ಪುನೀತ್ ಕಿರಣ್ ಶೆಡ್ನಲ್ಲಿ ಕೆಲಸ ಮಾಡ್ತಾರೆ. ಒಬ್ಬನ ಹೇಳಿಕೆಯನ್ನು 7 ದಿನಗಳಲ್ಲಿ ದಾಖಲಿಸಲಾಗಿದೆ. ಮತ್ತೊಬ್ಬನ ಹೇಳಿಕೆ 20 ದಿನಗಳಲ್ಲಿ ದಾಖಲಿಸಲಾಗಿದೆ. ಒಂದೆಡೆಯಿಂದ ಇನ್ನೊಂದೆಡೆಗೆ ಓಡಾಡುತ್ತಿದ್ದ ಕಾರಣಕ್ಕೆ ವಿಳಂಬವಾಗಿತ್ತು. ದರ್ಶನ್ ಪವಿತ್ರ ಪಾತ್ರ ಎಲ್ಲಿ ಬರುತ್ತದೆ? ದರ್ಶನ್ ಫೇಮಸ್ಸೋ ಅಲ್ವೋ ಅನ್ನೋದು ಬೇಡ, ಪ್ರತ್ಯಕ್ಷದರ್ಶಿಗಳು ಗುರುತಿಸಿದ್ದಾರಾ? ಶೆಡ್ಗೆ ಕರೆತಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಬ್ಲಾಕ್ ಸ್ಕಾರ್ಪಿಯೋ ಕಾರಿನಲ್ಲಿ ದರ್ಶನ್ ಪವಿತ್ರ ಬಂದ್ರು. ದರ್ಶನ್ ಪವಿತ್ರ ಗೌಡ ಸೇರಿ ಹಲವರಿಂದ ಹಲ್ಲೆ. ದರ್ಶನ್ ಅಂಡ್ ಪವಿತ್ರರನ್ನ ಪ್ರತ್ಯಕ್ಷದರ್ಶಿ ಕಿರಣ್ ಗುರುತಿಸಿದ್ದಾನೆ. ಘಟನಾ ಸ್ಥಳದಲ್ಲಿ ಇಬ್ಬರು ಇದ್ದಿದ್ದನ್ನು ಸಾಕ್ಷಿ ಗುರುತಿಸಿದ್ದಾನೆ. ಈ ವೇಳೆ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಸಂಪೂರ್ಣವಾಗಿ ನ್ಯಾಯಾಲಯದ ಮುಂದೆ ಸರ್ಕಾರಿ ವಕೀಲ ಲೂಥ್ರಾ ಓದಿ ಹೇಳಿದ್ರು. ಜೊತೆಗೆ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂಗೆ ಸಂಬಂಧಿಸಿದಂತೆ FSL ವರದಿಗಳನ್ನು ಉಲ್ಲೇಖ ಮಾಡಿದ್ರು. ಪವಿತ್ರ ಗೌಡ ಸ್ನೇಹಿತೆಯ ಹೇಳಿಕೆಯ ಬಗ್ಗೆಯೂ ಉಲ್ಲೇಖಿಸಿದ್ರು. ಮರಣೋತ್ತರ ಪರೀಕ್ಷೆ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಪವಿತ್ರ ಗೌಡ ಸ್ನೇಹಿತೆಯ ಪತಿ ಹಾಗೂ ಪವಿತ್ರ ಗೌಡ ಸ್ನೇಹಿತೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಗ್ಗೆ ಮಾತುಕತೆ ನಡೆಸಿದ್ರು. ಆ ಬಗ್ಗೆಯೂ ಕೋರ್ಟ್ಗೆ ವಕೀಲರು ಮನವರಿಕೆ ಮಾಡಿಕೊಟ್ರು. ಅದಾದ ಬಳಿಕ ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಲ್ಲಿ ಸಿಕ್ಕ ಫೋಟೋಗಳನ್ನು ಜಡ್ಜ್ಗೆ ವಕೀಲರು ನೀಡಿದ್ರು. ಆರೋಪಿಗಳಿಗೆ ಈಗಲೂ ಯಾಕೆ ಬೇಲ್ ಕೊಡಬೇಕು ನೀವೇ ಹೇಳಿ ಎಂದ ಕೂಡಲೇ ದರ್ಶನ್ ಪರ ವಕೀಲರು ಒಂದು ಕ್ಷಣ ಮೌನವಾದ್ರು. ಬಳಿಕ ವಾದ ಮುಂದುವರೆಸಿದ್ರು. ಪ್ರತ್ಯಕ್ಷ ಸಾಕ್ಷಿಗಳ 164 ಹೇಳಿಕೆ ಬಗ್ಗೆ ವಿವರಿಸಿದ್ರು. ಪ್ರತ್ಯಕ್ಷ ಸಾಕ್ಷಿಗಳು ಬೇರೆ ಕಡೆ ಹೋಗಿದ್ರು. ಗೋವಾ ಸೇರಿದಂತೆ ಬೇರೆಡೆ ಹೋಗಿ ಬಂದಿದ್ದಾರೆ. 12 ದಿನಗಳ ನಂತರ ಹೇಳಿಕೆ ದಾಖಲಾಗಿದೆ. ರಕ್ತದ ಕಲೆಗಳನ್ನು ಯಾವಾಗ ಸಂಗ್ರಹ ಮಾಡಲಾಯಿತು?
3 ದಿನಗಳ ನಂತರ ರಕ್ತದ ಕಲೆ ಸಂಗ್ರಹ ಆಗಿದೆ. ಜಾಮೀನು ರಹಿತ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಜಾಮೀನು. ಐಪಿಸಿ 302ರಂತಹ ಕ್ರಿಮಿನಲ್ ಕೇಸ್ನಲ್ಲಿ ಕೊಟ್ಟಿರೋದು. ಸರ್ಕಾರದ ಪರ ವಕೀಲರು ಕಾರು ಬಂದು ಹೋಗಿರುವುದನ್ನು ಉಲ್ಲೇಖಿಸಿದ್ದಾರೆ. ಕಾರು ಬಂದು ಹೋಗಿರುವ ಸಿಸಿಟಿವಿ ದೃಶ್ಯವಿದೆ. ಆದರೆ ಕಾರಿನೊಳಗೆ ಯಾರಿದ್ರು ಎನ್ನುವ ಗುರುತು ಪತ್ತೆಯಾಗಿಲ್ಲ. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜಸ್ ಫ್ರೇಮ್ ಆಗಿಲ್ಲ. ಆರೋಪಗಳು ಯಾವುದು ಎನ್ನುವುದು ನಿಗದಿಯಾಗಿಲ್ಲ. ಟ್ರಯಲ್ ಆರಂಭಕ್ಕೆ ಎಷ್ಟು ದಿನ ಆಗಲಿದೆ? ಎಷ್ಟು ದಿನ ಟ್ರಯಲ್ ಬೇಕಾಗುತ್ತದೆ? ಪ್ರತಿನಿತ್ಯ ಬೇಕಿದ್ದರೂ ವಿಚಾರಣೆಗೆ ಕೈಗೆತ್ತಿಕೊಳ್ಳಬಹುದು. ಪ್ರತಿನಿತ್ಯ ಯಾಕೆ? ಅಷ್ಟೊಂದು ತರಾತುರಿ ಏನಿದೆ? ಉಳಿದ ಕೇಸುಗಳ ವಿಚಾರಣೆಯೂ ಆಗಬೇಕಲ್ವಾ? ಹೀಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರದಲ್ಲಿ ಪ್ರತಿನಿತ್ಯ ವಿಚಾರಣೆ ನಡೆಸಬೇಕಾದ ಅವಶ್ಯಕತೆ ಇಲ್ಲ ಎಂಬ ರೀತಿಯಲ್ಲೇ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇದಾದ ನಂತರ ಪವಿತ್ರ ಗೌಡ ಪರ ವಕೀಲರು ವಾದ ಮಾಡಿದ್ರು. ಪವಿತ್ರ ಗೌಡ ಸ್ನೇಹಿತೆಯ ಹೇಳಿಕೆಗಳನ್ನು ಉಲ್ಲೇಖಿಸಿ ಸರ್ಕಾರ ಮಂಡಿಸಿದ್ದ ವಾದಕ್ಕೆ ಪ್ರತಿವಾದ ಮಾಡಿದ್ರು. ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳುಹಿಸಿದ್ದ. ಅದನ್ನ ಮನೆ ಕೆಲಸದವನಿಗೆ ಹೇಳಿದ್ರು. ಕೊಲೆ ಮಾಡುವ ಬಗ್ಗೆ ಯಾರ ಜೊತೆಯೂ ಚರ್ಚೆ ಮಾಡಿಲ್ಲ. ಶೆಡ್ಗೆ ಹೋಗಿ ಚಪ್ಪಲಿಯಿಂದ ಹೊಡೆದು ಬಂದಿದ್ರು ಅಷ್ಟೇ. ಪವಿತ್ರ ಗೌಡ ವಯಸ್ಸು ಎಷ್ಟು? ಮೊದಲ ಮದುವೆ ಬಗ್ಗೆ ಮಾಹಿತಿ ಕೊಡಿ. ವಯಸ್ಸು 40 ವರ್ಷಕ್ಕಿಂತ ಹೆಚ್ಚು. ಮೊದಲ ಮದುವೆಯಲ್ಲಿ ವಿಚ್ಛೇದನ ಪಡೆಯಲಾಗಿದೆ. ನಿಮ್ಗೆ ಪವಿತ್ರ ಗೌಡ ಬಗ್ಗೆ ಮಾತ್ರ ಕಳವಳ ಇದೆಯಾ? ದರ್ಶನ್ ಬಗ್ಗೆ ಇಲ್ಲವೇ? ಪ್ರಕರಣ ಶುರುವಾಗಿದ್ದು ನಿಮ್ಮಿಂದಲೇ ಅಲ್ವಾ? ನೀವಿಲ್ಲದಿದ್ರೆ ದರ್ಶನ್ ಆಸಕ್ತಿ ವಹಿಸುತ್ತಿರಲಿಲ್ಲ. ಇಷ್ಟೆಲ್ಲ ಆಗಲು ನೀವೇ ಕಾರಣ ಅಲ್ವಾ? ಹೀಗೆ ಪವಿತ್ರ ಗೌಡಳ ಪರ ವಕೀಲರಿಗೆ ನ್ಯಾಯಮೂರ್ತಿ ಅವರಿಂದ ಪ್ರಶ್ನೆಗಳ ಸುರಿಮಳೆಯೇ ಸುರಿದಿತ್ತು. ಇದಾದ ನಂತರ A6 ಜಗದೀಶ್ ಹಾಗೂ A7 ಅನುಕುಮಾರ್ ಪರ ವಕೀಲ ರಂಗನಾಥ ರೆಡ್ಡಿ ವಾದ ಮಂಡನೆಗೆ ಮುಂದಾದ್ರು. ಆಗ ನ್ಯಾಯಪೀಠ ಮಧ್ಯಪ್ರವೇಶಿಸಿ 3 ಪುಟಗಳಿಗೆ ಮೀರದಂತೆ ಲಿಖಿತ ರೂಪದಲ್ಲಿ 1 ವಾರದಲ್ಲಿ ವಾದ ಸಲ್ಲಿಸಲು ಸೂಚನೆ ನೀಡಿದೆ. ಬಳಿಕ ಜಾಮೀನು ಆದೇಶವನ್ನ ಕಾಯ್ದಿರಿಸಲಾಯಿತು. ಹೀಗಾಗಿ ಥಾಯ್ಲೆಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿ ನಾಳೆ ದರ್ಶನ್ ವಾಪಸ್ ಬರಲಿದ್ದಾರೆ. ಹಾಗಿದ್ದರೂ ತಾಯ್ನಾಡಿನಲ್ಲಿ ಎದುರಾಗಿರುವ ಕೊಲೆ ಕೇಸಿನ ಆರೋಪದಲ್ಲಿ ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಸೇರಬೇಕಾಗುತ್ತದಾ ಎಂಬ ಆತಂಕದಲ್ಲೇ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶ ಹೊರಬೀಳುವವರೆಗೂ ದರ್ಶನ್ ಕಾಲ ಕಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.